ಇವತ್ತಿನ ವಿಡಿಯೋದಲ್ಲಿ ಬೆಳಗಾವಿ ಮಹಾರಾಷ್ಟ್ರ ಕಡೆಯ ಪಾಪ್ಯುಲರ್ ಉಪಹಾರ ಬಟಾಟಾ ಪೋಹಾ ಅಂದ್ರೆ ಅವಲಕ್ಕಿ ಆಲೂಗಡ್ಡೆ ಒಗ್ಗರಣೆ ಹೇಗೆ ಮಾಡೋದು ಅಂತ ತಿಳ್ಕೊಬಹುದು. ಉಪವಾಸ ಮಾಡುವವರಿಗೆ ಇದು ಒಂದು ಉತ್ತಮ ಆಹಾರ. ಸೊ ಇದರ ವಿಧಾನವನ್ನೀಗ ನೋಡೋಣ. ನಾನಿಲ್ಲಿ ಒಂದು ಕೊಲಂಡರ್ ಅನ್ನು ತೆಗೆದುಕೊಂಡಿದ್ದೇನೆ. ನಿಮ್ಮ ಹತ್ರ ಈ ರೀತಿಯ ಯುಟೆನ್ಸಿಲ್ ಇಲ್ಲ ಅಂದ್ರೆ ಒಂದು ಸ್ಟ್ರೈನರ್ ಅನ್ನು ಉಪಯೋಗಿಸಿ. ಮೊದಲಿಗೆ ನೀವು ಎಷ್ಟು ಜನರಿಗೆ ಅವಲಕ್ಕಿ ಒಗ್ಗರಣೆ ಮಾಡ್ತೀರೋ ಅಷ್ಟು ದಪ್ಪ ಅವಲಕ್ಕಿಯನ್ನು ತೆಗೆದುಕೊಳ್ಬೇಕು. ನಾನಿಲ್ಲಿ 1.5 ಪಾವ್ನಷ್ಟು ದಪ್ಪ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ದಪ್ಪ ಅವಲಕ್ಕಿಯನ್ನು ಈ ಪಾತ್ರೆಗೆ ಹಾಕಿಕೊಳ್ಳಿ. 1.5 ಪಾವ್ನಷ್ಟು ದಪ್ಪ ಅವಲಕ್ಕಿಯಿಂದ 3 ರಿಂದ 4 ಜನರಿಗೆ ಬೇಕಾಗುವಷ್ಟು ಬಟಾಟಾ ಪೋಹವನ್ನು ಮಾಡಬಹುದು. ಟ್ಯಾಪ್ ಅನ್ನು ಆನ್ ಮಾಡಿಕೊಂಡು ಹರಿಯುವ ನೀರಿನೆಡೆ ಮೆಲ್ಲಗೆ ಕೈ ಆಡಿಸಿಕೊಂಡು ಇದನ್ನು 2-3 ಸಲ ಸ್ವಚ್ಛ ಮಾಡಿಕೊಳ್ಳಿ. ಇದಕ್ಕೆ ನೀರು ಹಾಕಿ ಸ್ವಚ್ಛ ಮಾಡಿಕೊಂಡ ನಂತರ ಈ ರೀತಿ ಕಾಣ್ತದೆ. ದಪ್ಪ ಅವಲಕ್ಕಿ ಚೆನ್ನಾಗಿ ನೆಂದು ಮೃದುವಾಗಬೇಕು. ಹಾಗಾಗಿ ಇದನ್ನು ಒಂದು 7-8 ನಿಮಿಷ ಬದಿಗಿಡಿ. 7-8 ನಿಮಿಷದ ನಂತರ ಚೆಕ್ ಮಾಡಿದಾಗ ಇದು ಚೆನ್ನಾಗಿ ಮೃದುವಾದಂತೆ ಕಾಣ್ತಿಲ್ಲ. ಈ ರೀತಿ ಒಂದ್ಸಲ ಮುಟ್ಟಿ ನೋಡಿಕೊಂಡು ಚೆಕ್ ಮಾಡಿ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆಯಾ ಅಂತ. ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಈ ರೀತಿ ನೀರನ್ನು ಸಿಂಪಡಿಸಿಕೊಳ್ಳಿ. ಇದಕ್ಕೆ ಜಾಸ್ತಿ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕಿದ್ರೆ ಸಾಕು. ಒಂದು 5 ನಿಮಿಷ ಬಿಟ್ಟು ಇದನ್ನು ನೋಡಿದ್ರೆ ನಮಗೆ ಬೇಕಾದ ಟೆಕ್ಸ್ಚರ್ಗೆ ಬಂದಿದೆ. ಇದು ಹೇಗಿರ್ಬೇಕಂದ್ರೆ ಸಾಫ್ಟ್ ಆಗಿರ್ಬೇಕು ಮತ್ತೆ ಒಳ್ಳೆ ಶೇಪ್ ನಲ್ಲಿ ಕೂಡ ಇರಬೇಕು. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಿ, ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಕೆಲವರು ಸಕ್ಕರೆ, ಉಪ್ಪು, ಅರಿಶಿನ ಪುಡಿ ಎಲ್ಲ ಬಟಾಟಾ ಪೋಹಾ ಮಾಡುವ ಟೈಮಲ್ಲಿ ಹಾಕ್ತಾರೆ. ನೀವು ಆವಾಗ್ಲೂ ಸಹ ಹಾಕಬಹುದು. ನಾನು ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಇವಾಗಲೇ ಹಾಕ್ಕೊಳ್ತಿದ್ದೇನೆ. ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ಬೆರೆಸ್ಕೊಳ್ಳಿ. ನಾವು ಬಟಾಟಾ ಪೋಹಾವನ್ನು ಮಾಡುವಾಗ ಆಲೂಗಡ್ಡೆಗೆ ಉಪ್ಪನ್ನು ಹಾಕಿಕೊಳ್ತೇವೆ. ಹಾಗಾಗಿ ಇದಕ್ಕೆ ಈಗ ಅರ್ಧ ಟೀ ಸ್ಪೂನ್ಗಿಂತ ಜಾಸ್ತಿ ಉಪ್ಪನ್ನು ಹಾಕಬೇಡಿ. ಇದನ್ನೀಗ ಆಲ್ಮೋಸ್ಟ್ ಚೆನ್ನಾಗಿ ಬೆರೆಸಿಕೊಂಡಿದ್ದಾಯ್ತು. ನಾವೀಗ ಬಟಾಟಾ ಪೋಹಾವನ್ನು ಮಾಡೋಣ. ಮೊದಲಿಗೆ ಒಂದು ಕಡಾಯಿನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ. ತುಪ್ಪದ ಬದಲಿಗೆ ನೀವು ಕೇವಲ ಎಣ್ಣೆಯನ್ನು ಹಾಕಬಹುದು. ಆದರೆ ತುಪ್ಪ ಮತ್ತು ಎಣ್ಣೆಯ ಕಾಂಬಿನೇಷನ್ ಚೆನ್ನಾಗಿರ್ತದೆ. ಎಣ್ಣೆ ತುಪ್ಪ ಬಿಸಿಯಾದ ನಂತರ 1 ಟೀ ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಿ, 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸನ್ನು ಈ ರೀತಿ ತುಂಡು ಮಾಡ್ಕೊಂಡು ಹಾಕಿ. ನಾನಿಲ್ಲಿ 5 ರಿಂದ 6 ಹಸಿಮೆಣಸನ್ನು ಉಪಯೋಗಿಸಿದ್ದೇನೆ. 1 ನಿಮಿಷ ಇದನ್ನು ಹುರಿದ ನಂತರ ಇದಕ್ಕೆ 2 ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ಈ ರೀತಿ ಕ್ಯೂಬ್ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕಬೇಕು. ಈ ಆಲೂಗಡ್ಡೆಯ ತುಂಡುಗಳನ್ನು ಎಣ್ಣೆಯಲ್ಲಿ ಸಣ್ಣ ಊರಿನಲ್ಲಿ ಹೊಂಬಣ್ಣ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ಆಲೂಗಡ್ಡೆಯನ್ನು ಹುರಿಯೋದು ಸ್ವಲ್ಪ ಜಾಸ್ತಿ ಟೈಮ್ ತೆಗೆದುಕೊಳ್ತದೆ. ಆದರೆ ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಮತ್ತು ಪೇಷನ್ಸ್ ಇಲ್ಲ ಅಂತ ಆದ್ರೆ 2 ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ಅಡ್ವಾನ್ಸ್ ಆಗಿ ಕುಕ್ಕರ್ ನಲ್ಲಿ ಬೇಯಿಸಿಕೊಳ್ಳಿ. ಬೇಯಿಸಿದ ಆಲೂಗಡ್ಡೆಯನ್ನು ಇದೇ ರೀತಿ ತುಂಡು ಮಾಡಿಕೊಂಡು ಎಣ್ಣೆಗೆ ಹಾಕಿಕೊಳ್ಳಿ. ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿಕೊಂಡು ಬೆರೆಸ್ಕೊಳ್ತಿದ್ದೇನೆ. ಬೇಯಿಸಿದ ಆಲೂಗಡ್ಡೆ ಹಾಕಿದ್ರೆ ಕೇವಲ 2 ನಿಮಿಷ ಹುರಿದ್ರೆ ಸಾಕು. ಆಲೂಗಡ್ಡೆ ಹಾಕಿ 2 ನಿಮಿಷದಲ್ಲಿ ನಾನು ಈ ರೀತಿ ಸ್ವಲ್ಪ ನೀರನ್ನು ಸಿಂಪಡಿಸಿಕೊಳ್ತೇನೆ. ನಂತರ ಇದಕ್ಕೆ ಮುಚ್ಚಳವನ್ನು ಹಾಕಿಕೊಂಡು ಹೈ ಫ್ಲೇಮ್ ನಲ್ಲಿ 2 ನಿಮಿಷ ಆಲೂಗಡ್ಡೆಯನ್ನು ಬೇಯಿಸ್ಕೊಳ್ತೇನೆ. ಈ ರೀತಿ ಮಾಡೋದ್ರಿಂದ ಇದರ ಒಳಗಿರುವ ಸ್ಟೀಮ್ ನಿಂದ ಇದು ಬೇಗನೆ ಬೇಯುತ್ತದೆ. ಈಗ ಗ್ಯಾಸ್ನ ಉರಿಯನ್ನು ಸಣ್ಣಕ್ಕಿಟ್ಕೊಂಡು ಹೊಂಬಣ್ಣ ಬರುವ ತನಕ ಸಣ್ಣ ಉರಿನಲ್ಲಿ ಇದನ್ನು ಈ ರೀತಿ ಫ್ರೈ ಮಾಡಿಕೊಳ್ಳಿ. ನೀವಿಲ್ಲೀಗ ನೋಡ್ಬೋದು ಆಲೂಗಡ್ಡೆ ಚೆನ್ನಾಗಿ ರೋಸ್ಟ್ ಆಗಿ ಹೊಂಬಣ್ಣ ಬಂದಿದೆ. ಇದು ಚೆನ್ನಾಗಿ ಬೆಂದಿದ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೆ ನಾನಿಲ್ಲಿ ಫೋರ್ಕ್ ಅನ್ನ ಹಾಕಿ ನೋಡ್ತೇನೆ. ಆಲೂಗಡ್ಡೆ ತುಂಡುಗಳು ಚೆನ್ನಾಗಿ ಬೆಂದು ಒಳ್ಳೆ ರೋಸ್ಟ್ ಆಗಿದೆ. ಇದಕ್ಕೆ ಈಗ 1 ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕಿ. ದಪ್ಪ ಅವಲಕ್ಕಿಗೆ ನೀವು ಮೊದಲಿಗೆ ಉಪ್ಪು, ಸಕ್ಕರೆ ಮತ್ತು ಅರಿಶಿನ ಪುಡಿ ಹಾಕಿಲ್ಲ ಅಂತ ಆದ್ರೆ ಅದನ್ನು ಈಗ ಹಾಕಿಕೊಳ್ಳಿ. ನಾನು ಮೊದಲೇ ತೋರಿಸಿದ ಹಾಗೆ ಆಲ್ರೆಡಿ ಹಾಕಿರೋದ್ರಿಂದ ಕೇವಲ ಗರಂ ಮಸಾಲೆಯನ್ನು ಮಾತ್ರ ಹಾಕ್ಕೊಳ್ತೇನೆ. ಇದಕ್ಕೀಗ ದಪ್ಪ ಅವಲಕ್ಕಿಯನ್ನು ಹಾಕ್ಕೊಳ್ಬೇಕು.
ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನಿಮ್ಗೆ ಅನಿಸ್ಬಹುದು. ಎಲ್ಲ ಸಾಮಗ್ರಿಗಳನ್ನು ಹಾಕಿ ಕೊನೆಯಲ್ಲಿ ಬೆರೆಸುವಾಗ ಇದು ಸರಿ ಹೋಗ್ತದೆ. ಒಗ್ಗರಣೆಗೆ ಎಣ್ಣೆಯನ್ನು ಕಡಿಮೆ ಹಾಕಿದ್ರೆ ಅವಲಕ್ಕಿ ಡ್ರೈ ಆಗಿ ಬಿಡ್ತದೆ. ಗ್ಯಾಸ್ನ ಉರಿಯನ್ನು ಸಣ್ಣದಾಗಿ ಇಡಿ. ಇದನ್ನು ಚೆನ್ನಾಗಿ ಬೆರೆಸಿಕೊಂಡ ನಂತರ ಕಾಯಿ ತುರಿಯನ್ನು ಹಾಕಬೇಕು. ಇಲ್ಲಿ ಕಾಯಿ ತುರಿ ಎಷ್ಟು ಬೇಕಾಗ್ತದೆ ಅಂದ್ರೆ 1 ತೆಂಗಿನಕಾಯಿಯ 1 ಹೋಳನ್ನು ತುರಿದು ಹಾಕಿ. ನೀವು ಎಷ್ಟು ಕಾಯಿ ತುರಿಯನ್ನು ಹಾಕ್ತಿರೋ ಅಷ್ಟು ಅವಲಕ್ಕಿ ತಿನ್ನುವಾಗ ತುಂಬಾ ಸಾಫ್ಟ್ ಆಗಿ ಬರ್ತದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಸಿಂಪಡಿಸಿಕೊಂಡು ಮುಚ್ಚಳವನ್ನು ಹಾಕಿ 2 ರಿಂದ 3 ನಿಮಿಷ ಬೇಯಿಸಿಕೊಳ್ಳಿ. ಸ್ವಲ್ಪ ನೀರನ್ನು ಸಿಂಪಡಿಸಿಕೊಂಡು ಬೇಯಿಸಿಕೊಳ್ಳೋದ್ರಿಂದ ಪಾತ್ರೆಯ ತಳಭಾಗಕ್ಕೆ ಇದು ಅಂಟಿಕೊಳ್ಳೋದಿಲ್ಲ. ಅವಲಕ್ಕಿ ಚೆನ್ನಾಗಿ ಬೆಂದು ಇನ್ನೂ ಸಾಫ್ಟ್ ಆಗಿದೆ. ಇದಕ್ಕೆ ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ಹಾಕಿಕೊಂಡು ಒಂದ್ಸಲ ಬೆರೆಸ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು ಇದು ತಳಭಾಗಕ್ಕೆ ಏನು ಅಂಟಿಕೊಂಡಿಲ್ಲ ನೋಡಿ. ಕೊನೆಯಲ್ಲಿ ಇದಕ್ಕೆ ಹೆಚ್ಚಿಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಬೆರೆಸ್ಕೊಳ್ಳಿ. ಕೆಲವರು ಕೊನೆಯಲ್ಲಿ ನಿಂಬೆ ರಸವನ್ನು ಹಿಂಡಿಕೊಂಡು ಹಾಕ್ತಾರೆ. ಇದಕ್ಕೆ ಸ್ವಲ್ಪ ಹುಳಿಯಾದ ಟೇಸ್ಟ್ ಬರಬೇಕು ಅಂತ ಇದ್ರೆ ನಿಂಬೆ ರಸವನ್ನು ಹಾಕಿಕೊಳ್ಳಿ. ನಾನಿಲ್ಲಿ ಹಾಕ್ಲಿಲ್ಲ. ಬಿಸಿ ಬಿಸಿಯಾದ ಬಟಾಟ ಪೋಹ ಈಗ ಬಡಿಸ್ಲಿಕ್ಕೆ ಸಿದ್ಧವಾಗಿದೆ. ಬಟಾಟ ಪೋಹ ಜೊತೆಗೆ ಸ್ವಲ್ಪ ಸೇವ್ ಅಥವಾ ಫರ್ಸಾನ್ ಅಥವಾ ಯಾವುದೇ ರೀತಿಯ ಮಿಕ್ಸ್ಚರ್ ಹಾಕಿ ಸೇರಿಸಿ ತಿನ್ಲಿಕ್ಕೆ ಚೆನ್ನಾಗಿರ್ತದೆ. ಸೊ ಈ ರೆಸಿಪಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಬೇರೆ ಯಾವುದೇ ರೆಸಿಪಿಯ ವಿಡಿಯೋವನ್ನು ತೋರಿಸಬೇಕಾಗಿದ್ದಲ್ಲಿ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಮತ್ತೊಮ್ಮೆ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.